1948 ಪಾಕಿಸ್ತಾನ ಇನ್ವೇಷನ್ ಆದಾಗ ಭಾರತೀಯ ಸೈನ್ಯವರು ಹಟ್ಟಿಸ್ಕೊಂಡು ಹೊಡಿತು ಒಳಗಡೆಗೆ. ಅಂತ ಸಂದರ್ಭದಲ್ಲಿ ವಿಶ್ವಸಂಸ್ಥೆಗೆ ಹೋಗಿ ಭಾರತದ ನೆಲ ಪಿಒಕೆ ಕಳ್ಕೊಂಡಿದ್ದು ಯಾರ ಕಾರಣಕ್ಕೋಸ್ಕರ? ಇದೇ ಕಾಂಗ್ರೆಸ್ ಅಧಿನಾಯಕ ಎವರು ಕಾರಣಕ್ಕೋಸ್ಕರ. ಅದಾದ್ಮೇಲೆ ಹಿತಶತ್ರುಗಳಿರ್ತಾರಂತೆ, ಬಹಿರಂಗ ಶತ್ರುಗಳಿರ್ತಾರಂತೆ. 16 ಡಿಸೆಂಬರ್ 1962 ನಾಗರಾಜ್ ಯಾದವ್ ಪ್ಲೀಸ್, ನಿಮ್ ಪಾಯಿಂಟ್ ನೀವು ಇಟ್ಟಿದ್ದೀರಿ, ಅವ್ರ ಪಾಯಿಂಟ್ ಅವರ ಸಮಯವನ್ನ ಅವ್ರು ಅವರ ಸಮಯ ಅವರದ್ದು. ಎಸ್ ಚಂದ್ರಶೇಖರ್, ಇನ್ನು ಮದುವೆ ಆಗಿಲ್ವೇನೆ ನೀನು? 16 ಡಿಸೆಂಬರ್ 1962 ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ನೆಹರು ಅವರು ಹೇಳ್ತಾರೆ, ಅಕ್ಷಯ್ ಚೀನ್ ಅಥವಾ ಲಡಾಖ್ ಏನಿದೆಯಲ್ಲ ಅದ್ರಲ್ಲಿ ಒಂದು ಹುಲ್ಲು ಬೆಳೆಯಲ್ಲ ರೀ, ಹೋಗ್ಲಿ ಬಿಡಿ, ಅದು ಎಲ್ಲಿದೆಯೋ ಅಂದ್ರೆ ನಮಗೆ ಗೊತ್ತಿಲ್ಲ ಅಂತೇಳಿ. ಭಾರತದ ಭೂಮಿ 38,000 ಚದರ ಕಿಲೋಮೀಟರ್ ಕಳ್ಕೊಂಡಿದ್ದೀರಿ ಚೀನಾಗೆ. ಯಾರ ಕಾರಣಕ್ಕೋಸ್ಕರ? ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದೀನ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಕಂಟ್ರೋಲ್ ಒಳಗಡೆ ಬಂದು ಎಷ್ಟು ವಿಲೇಜ್ಗಳನ್ನ ಮಾಡಿ ಚರ್ಚೆ ಮಾಡೋಣ. ನಾಗರಾಜ್ ಯಾದವ್ ಅವರು ಸುಳ್ಳು ಆಪಾದನೆಗಳನ್ನ ಮಾಡಿ ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಕೇಳಿ, ನಾವು ದೇಶ ಸ್ಪೋಕನ್ ವೆರಿ ಕರೆಕ್ಟ್ಲಿ ಟು ದ ಗವರ್ನಮೆಂಟ್ ವಿಚ್ ಇಸ್ ಸಪೋಸ್ ಟು ಬಿ ಟೋಲ್ಡ್. ಬಿಕಾಸ್ ನಾನು ನಿಮಗೆ ಉತ್ತರ ಕೊಡ್ಲಿಕ್ಕೆ ಮೀಟಿಂಗ್ ಯಾಕ್ರಿ ಬಂದಿಲ್ಲ ಅವರು? ನಾಗರಾಜ್ ಯಾದವ್ ಅವರಿಂದ ಉತ್ತರ. ಚಂದ್ರಶೇಖರ್ ಸಮಯ. ನಾಗರಾಜ್ ಯಾದವ್ ಪ್ಲೀಸ್. ಎಸ್ ಅನುಭವ ನನಗೆ ಇನ್ನೂ ನಾನು ಇದು ಹೊಸದಾಗಿ. ಅಜಯ್ ರಾಯ್ ಯುಪಿ ಕಾಂಗ್ರೆಸ್ ಅಧ್ಯಕ್ಷರು ಏನ್ ಮಾಡ್ತಾರೆ? ಮಾಕರಿ ಮಾಡಿ ರಫೇಲ್ಗೆ ಮೆಣಸಿನಕಾಯಿ ನಿಂಬೆಹಣ್ಣು ಕಟ್ಬಿಟ್ಟು ಬೊಂಬೆ ಆಟ ತೋರಿಸ್ತಾರೆ. ಅಜಯ್ ರಾಯ್ ನಿನ್ನೆ ಅಲ್ಲ ಮೊನ್ನೆ ಇವರ ಮಣಿಶಂಕರಯ್ಯರ್ ಏನ್ ಹೇಳ್ತಾರೆ? ಇದೇ ಒಂದು ವರ್ಷದ ಕೆಳಗಡೆಗೆ ಏನಂತ ಹೇಳಿದ್ರು? ಪಾಕಿಸ್ತಾನವನ್ನ ಗೌರವ ಕೊಡಬೇಕು ಭಾರತ ಸರ್ಕಾರ. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗೆ ಆಗ್ಬಿಡ್ತು. ಆಮೇಲೆ ಯಾಕೆ ಅವ್ರ ಕೆಲ ಅಟಂಬಾಂಬ್ ಇದೆ ಅಂತ ಹೇಳಿ ಇನ್ನೊಬ್ಬ ಹೇಳ್ತಾನೆ, ಇವರು ಕಾಂಗ್ರೆಸ್ ನಾಯಕ ಮುಂಬೈ ದಾಳಿ ಮಾಡಿದ್ದು ಪಾಕಿಸ್ತಾನ ಅಲ್ವಂತೆ, ಪಾಕಿಸ್ತಾನಕ್ಕೆ ಗೌರವ ಕೊಡಬೇಕಂತ. ಇಂತಹ ಪಾಕಿಸ್ತಾನ ನಾವು ಖರ್ಗೆ ಸಾಹೇಬ್ರ ಸ್ಟೇಟ್ಮೆಂಟ್ ಮಾಡ್ತಾ ಇದೀವಿ. ಹೌದು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಮಾಡ್ತಾ ಇರ್ಲಿಲ್ಲ ನಾವು. ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ತಾವು ಮಾತಾಡಿದಿರಿ. ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಮಾತಾಡ್ತೀವಿ. ಆಲ್ ಪಾರ್ಟಿ ಮೀಟಿಂಗ್ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಡಿಬೇಟಿನ ಡೆಕೋರಮ್ ಅಂತ ಇರುತ್ತೆ. ಒಂದ್ ನಿಮಿಷ ನಾಗರಾಜ್ ಯಾದವ್, ನಾನೊಂದು ನನ್ನ 30 ವರ್ಷದ ಜೀವನದಲ್ಲಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಸಲಹೆ ಕೊಡ್ತೀನಿ. ನಿಮ್ಮ ಮೊಬೈಲ್ ಆನ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತಾ ಇರುತ್ತೆ. ಕೆಳಗಡೆ ಕಮೆಂಟ್ಸ್ ಇರ್ತವೆ. ನಾನು ಹೇಳ್ದಾಗಲ್ಲ, ನನ್ನ ಫಾಲೋವರ್ಸ್ ಏನ್ ಹೇಳ್ತಾರೆ ಗೊತ್ತಾ? ಅಜಿತ್ ಡಿಬೇಟ್ಗೆ ಯಾಕೆ ಹೋಗ್ತೀರಿ ನೀವು? ಬಿಜೆಪಿ ಏನ್ ಹೇಳ್ತೀರಾ? ನಾಗರಾಜ್ ಯಾದವ್ ಕತ್ತೆ ಬಾಲ ಕುದುರೆ ಜುಟ್ಟು. ನಾಗರಾಜ್ ಯಾದವ್ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಇದು ಅತಿ ಆಯ್ತು, ಕೇಳಿಸ್ಕೊಳ್ರಿ. ದೇಶ ಅಂತ ಬಂದ್ರೆ ನೋ ಕಾಂಪ್ರಮೈಸ್. ಅಲ್ಲಿ ನಿಂತ್ಕೊಂಡು ಇದನ್ನ ದೇಶ ಸಹಿಸ್ಕೋಬೇಕಾಯ್ನ? ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷ ಮಾಡಿದ್ದನ್ನ ದೇಶ ಸಹಿಸ್ಕೋಬೇಕಾ? ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ನಿಮ್ಮ ಒಂದು ರಾಜ್ಯದ ಅಧ್ಯಕ್ಷ ಮಾಡಿದ್ದನ್ನ ದೇಶ ನೋಡ್ಕೊಂಡು ಸಹಿಸ್ಕೋಬೇಕಾ? ನಮ್ಮ ರಕ್ತ ಕುದಿಬಾರ್ದು, ಅದಕ್ಕೆ ರಕ್ತ ಕುದಿಬಾರ್ದ? ನಿಮ್ಮ ಪಕ್ಷದವರು ನಾನ್ ವೆಜ್ ತಿನ್ನಲ್ಲ. ನಿಮ್ ಪಕ್ಷದವರು ಹೌದಲ್ವಾ? ಉತ್ತರ ಪ್ರದೇಶ ಬಗ್ಗೆ ಮಾತಾಡೋದು ಪಕ್ಷದಿಂದ ಅದು ಹೇಳೋದು ಹೇಳ್ತೀವಿ ನಾವು. ಒಬ್ರು ಇಲ್ಲಿವರೆಗೂ ಖರ್ಗೆ ಬಾಯಿಗಳಿಗೆ ಏನ್ ಇಟ್ಕೊಂಡಿದ್ರು? ಸುಮ್ಮನೆ ಇರ್ಬೇಕಾ ಈ ದೇಶ? ನಿಮ್ಗೆ ನಮ್ಗೆ ಇಬ್ಬರಿಗೂ ಇರುತ್ತೆ. ನಾನು ನಿಮ್ಮ ಪಕ್ಷದವ್ರ ದೇಶ ಪ್ರೇಮ ಕೇಳ್ತಾ ಇದ್ದೀನಿ. ಭಾರತದ ಯುದ್ಧ ಸಾಮರ್ಥ್ಯವನ್ನು ಹಿಂಗ್ ತಮಾಷೆ ಮಾಡ್ಬೇಕಾ? ನಿನ್ ಬಗ್ಸಿ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ? ಬೇಗ ಎದ್ದೇಳು. ಈ ದೇಶದ ಜನ ನೋಡ್ಬೇಕಾದ್ರು
ಮಾಡಬಾರದು. ಏನ್ ಆಕ್ಷನ್ ತಗೊಂಡ್ರಿ? What am I telling? ಏನ್ ಆಕ್ಷನ್ ತಗೊಂಡ್ರಿ? They will take. Who will take? Well, definitely party will take. ಮಾಡಿದ್ರು Definitely party will take it. ಆಯ್ತು ಕೂತ್ಕೊಳ್ರಿ ಸುಮ್ಮನೆ ಕಿಚ್ಚಾಡ್ಬೇಡ್ರಿ ನನ್ನ ಟೈಮ್ ಇದು ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಎಲ್ಲ ಅವ್ರನ್ನ ಹೇಳೋದಕ್ಕೆ ಕೇಳಲ್ಲ. ಆ ಚಂದ್ರ ರೋಡ್, ಆಟೋ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಕೇಳೋ. ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಅವ್ರು ಯಾರ್ರೀ? Who is this guy? ಚಂದ್ರಶೇಖರ್ ನಾನು ಅವ್ರು ಬಹಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ತರ ಮಾಡುವಾಗ ಯಾರೋ ಇದು ಮಾಡ್ತಾರೆ.